ಹಲೋ ಎವ್ರಿವಾನ್, ಈ ಒಂದು ರೀಡಿಂಗ್ವರೆಗೆ ನೀವು ತಲುಪಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನೀವು ಅವ್ರ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಆದರೆ ಅವರಿಂದ ನಿಮಗೆ ಕಾಲ್ ಬರುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನೆನ್ಪಿಟ್ಕೊಳ್ಳಿ ಓಕೆನಾ. ನೀವು ಕಮೆಂಟ್ ಮಾಡಲಿಕ್ಕೂ ಮುಂಚೆನೇ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಿಸ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್, ನಿಮಗೆ ರೆಸನೇಟ್ ಆದರೆ ಮಾತ್ರ ಇದನ್ನು ವಾಚ್ ಮಾಡಿ, ಅದರ್ವೈಸ್ ಸ್ಕಿಪ್ ಮಾಡಿ. ಓಕೆ, ಸೊ ಪರ್ಸ್ನಲ್ ಆಗಿ ನಿಮಗೆ ಕನ್ಸಲ್ಟೇಷನ್ ಬೇಕು, ರೀಡಿಂಗ್ ಬೇಕಂದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ಇದನ್ನೇ ನೀವು ಪರ್ಸ್ನಲ್ ರೀಡಿಂಗ್ ಥರ ತೊಗೊಂಡು ಇದಕ್ಕೆ ನೀವು ಫಿಟ್ ಆಗಬೇಕಂತ ಏನೂ ಇಲ್ಲ. ಓಕೆ, ಯಾರೆಲ್ಲ ಇನ್ನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಎಸ್, ಇಲ್ಲಿ 2 ಕಾರ್ಡ್ಗಳಿದೆ, ಹಾಗೆಯೇ ಇಲ್ಲಿ 2 ಸ್ಟೋನನ್ನು ಇಟ್ಟಿದ್ದೀನಿ. ಓಕೆ, ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗುತ್ತೆ ಆ ಸ್ಟೋನನ್ನು ಚೂಸ್ ಮಾಡ್ಕೊಳ್ಳಿ, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ಓಕೆನಾ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ತಾ, ಅವ್ರ ಜೊತೆಗೆ ಕಳೆದಂಥ ಹ್ಯಾಪಿ ಮೂಮೆಂಟ್ನ ನೆನ್ಪು ಮಾಡ್ಕೊಳ್ತಾ ಸ್ಟೋನ್ನ ಚೂಸ್ ಮಾಡಿ. ಫಸ್ಟ್ ಒನ್ ಸ್ಟೋನ್, ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡಿದ್ರಿ, ನಿಮ್ಮ ಪರ್ಸನಿಂದ ನಿಮಗೆ ಕಾಲ್ ಬರುತ್ತಾ? ವಾವ್, ಸ್ಟ್ರೆಂತ್ ಕಾರ್ಡ್ ಇದೆ. ತುಂಬ ದಿನದಿಂದ ನೀವು ಇವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಇವ್ರ ಜೊತೆ ಮಾತಾಡ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಅವರಿಗೆ ಸ್ವಲ್ಪ ಈಗೋ ಪರ್ಸ್ನಾಲಿಟಿ ಜಾಸ್ತಿನೇ ಇದೆ. ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ಅವ್ರಿಗೆ ಕಾಲ್ ಮಾಡಬೇಕು, ನಾನೇ ಯಾಕೆ ಪ್ರತಿ ಸಲ ನಾನೇ ಯಾಕೆ ಅನ್ನೋದು ಇಲ್ಲಿ ಇದೆ ಅವ್ರ ಮೈಂಡಲ್ಲಿ. ಓಕೆ, ಸೊ ನೀವು ಅವ್ರ ಕಾಲ್ಗಿಂತ ನೀವು ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡಿ ಪಿಕ್ ಮಾಡಿ ಮಾತಾಡ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಅವ್ರಿಗೆ ಈಗೋ ಪರ್ಸ್ನಾಲಿಟಿ ಇರೋದ್ರಿಂದ ಅವರಾಗೆ ಕಾಲ್ ಮಾಡೋದು ಸ್ವಲ್ಪ ಎಲ್ಲೊಂದು ಕಡೆ ಎನರ್ಜಿ ಲೋ ಇದೆ. ನಿಮ್ಮ ಕಾಲ್ನ ಅವ್ರು ಪಿಕ್ ಮಾಡಿ ಮಾತಾಡ್ತಾರೆ ಅನ್ನೋದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಸೆಕೆಂಡ್ ಒನ್, ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬರ್ಬೋದಾ? ವಾವ್, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಎಸ್, ಓಕೆ, ಇಲ್ಲಿ ಇಬ್ಬರು ಕೂಡ ಎಮೋಷ್ನಲಿ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ. ನಿಮ್ಮ ಪರ್ಸನ್ ಜೊತೆಗೆ ಒಂದು ಎಮೋಷ್ನಲಿ ಕನೆಕ್ಷನ್ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಅವರು ಕೂಡ ವೇಟಿಂಗಲ್ಲಿದ್ದಾರೆ, ನೀವು ಕೂಡ ವೇಟಿಂಗಲ್ಲಿದ್ದೀರಾ ಮಾತಾಡಲಿಕ್ಕೆ. ಬಟ್ ಇಬ್ರಿಗೂ ಮಾತಾಡಲಿಕ್ಕೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಅಂತ ಹೇಳಿ ಬರ್ತಾ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯ ಏನು ಲಾಸ್ಟ್ ಮಾತುಕತೆ ಆಗಿತ್ತು ಅದು ಮನಸ್ಸಿಗೆ ಹರ್ಟ್ ಮಾಡ್ಕೊಂಡು ಇಬ್ಬರು ಮಾತಾಡಲಿಕ್ಕೆ ಸ್ವಲ್ಪ ಹಿಂದೆ ಆಗ್ತಿದ್ದೀರಾ, ಹಿಂದೆ ಸ್ಟೆಪ್ ಇಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಬಟ್ ಇಲ್ಲಿ ನಿಮ್ಮ ಪರ್ಸನಿಂದ ನೀವೇನೊಂದು ಕಾಲ್ ವೇಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅವರಿಂದ ನಿಮಗೆ ಕಾಲ್ ಬರುತ್ತೆ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.